ಧರ್ಮವ ಬೆಳಗಿದೆಯಣ್ಣ ಕರ್ಮವ ಕಳೆದೆಯಣ್ಣ ಧರ್ಮವ ಬೆಳಗಿದೆಯಣ್ಣ ಕರ್ಮವ ಕಳೆದೆಯಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ. ಈಗ ನಾನು ಇಲ್ಲಿ ಪಡಸಾವಳಿ ಸ್ಥಳ ಜನ್ಮಭೂಮಿ ಇಲ್ಲಿ ಆದ್ರೂ ಇವತ್ತಿನ ದಿನ ಏನು ನಮ್ಮ ಊರಿನ ಬಗ್ಗೆ ನಮ್ಮಲ್ಲಿ ಗ್ರಾಮ ದೇವತೆ ಬಗ್ಗೆ ವಿಚಾರ ಮಾಡೋ ಪ್ರಸಂಗ ಬಂತು. ಎಲ್ಲ ಹಿರಿಯರು ಅಥವಾ ಶರಣರು ಕೂಡ ಹೇಳಿದಾಗ ನಾ ಗೊತ್ತಿದ್ದಷ್ಟು ತಿಳಿಸ್ಬೇಕಂತೀನಿ. ಮೊದಲು ನಮ್ಮ ಊರಿನ ಇತಿಹಾಸನ ಹೇಳ್ತೀನಿ. ಹೇಗಂದ್ರೆ ಆಳಂದ ತಾಲೂಕಿನ 14 ಕಿಲೋಮೀಟ್ರ್ ಅಂತರ ಮೇಲೆ ನಮ್ಮೂರು ಆಳಂದ ತಾಲೂಕಿನಿಂದ ಹೆಬ್ಳೆ ಮಾರ್ಗವಾಗಿ. ಅದು ಈಗ ತತ್ವ ತಿಳ್ಕೊಂಡು ನಮ್ಮ ಸವಳೇಶ್ವರ ಮಾರ್ಗ 19 ಕಿಲೋಮೀಟ್ರ್ 19 ಕಿಲೋಮೀಟ್ರ್ಲಿಂದ 3 ಕಿಲೋಮೀಟ್ರ್ ಒಳಗೆ ಬಂದಾಗ ಉತ್ತರಕ್ಕೆ ನಾವು ಪಡಸಾವಳಿದಾಗ ಪಡಸಾವಳಿಗೂ ಸಿಗ್ತದೆ. ಈ ಪಡಸಾವಳಿ ಅನ್ನೋದು ಹೆಂಗಾಯ್ತು, ಪಡಸಾವಳಿ ಅನ್ನೋ ಶಬ್ದ ಎಲ್ಲಿಗೆ ಬಂತು, ಎಲ್ಲಿ ಅದು ಅಲ್ಲಿ ಜಮಖಂಡಿ ಬಲ್ಲಿ ಒಂದು ಚಿಕ್ಕ ಪಡಸಲಿಗೆ ಇರ್ತದೆ ಇಲ್ಲ ಅಂತಿಲ್ಲ. ಈ ಪಡಸಲಿಗೆ ಆ ಪಡಸಲಿಗೆ ಹೊಂದಾಣಿಕೆ ಮಾಡ್ಲಿಕ್ಕಾಗಲ್ಲ. ಇದು ನಮ್ಮ ಪಡಸಲಿಗೆ ಹೆಂಗಾಯ್ತು. ಈಗ ಯಾವ ಊರು ಇರಲಿ ಊರಿದ್ದಾಗ ಏನಾದ್ರು ಪ್ಲೇಗ್ ಅಂತ ಬಂದಿರ್ತದೆ, ಹಿಂದೆ ಮೊನ್ನೆ ಕೊರೋನಾ ಬಂದಿತ್ತು. ಇವೆಲ್ಲ ಬಂದಾಗ ಏನಾಗ್ತದೆ ವಸ್ತಿ ಬಿಟ್ಟು ಹೋಗ್ತಿರ್ತಾವೆ, ಊರು ಬಿಟ್ಟು ಹೋಗ್ತಿರ್ತಾರೆ. ಹಿಂದಿನ ಕಾಲದಾಗ ಬರಗಾಲ ಬಂದಾಗ ಪ್ಲೇಗ್ ಆದಾಗ ಈ ಊರಿನ ಜನ ಬಿಟ್ಟು ಹೋದ್ರು. ಎಲ್ಲಿ ಹೋದ್ರು? ಮುಳಕೋಟಕ್ಕೆ ಹೋದ್ರು ಪಡಸಲಿಂದ ಬರ್ಕೋತಾರೆ, ಮೈದರಿಗೆ ಹೋದ್ರು ಪಡಸಲಿಗಿಂತ ಬರ್ಕೋತಾರೆ, ಕೆಲಾರಿಗೆ ಹೋದ್ರು ಪಡಸಲಿಂದ ಬರ್ಕೋತಾರೆ. ಹಿಂಗೆ ನಮ್ಮ ಊರಿನ ಜನ ವಲಸೆ ಹೋಗ್ಯಾರ. ಒಂದೊಂದು ಕಾಲದಾಗ ಏನಾಗಿತ್ತು, ಈ ಊರಿನ ಜನ ವಲಸೆ ಹೋಗಿ ಅದು ರೋಗ ಉಲ್ಬಾಣಿ ಹೊಂಡಾನ ಊರಿನ ಜನ ಏನು ಮಾಡ್ತು, ಒಂದು 3 ಕಿಲೋಮೀಟ್ರ್ ಒಂದು 7 ಗುಂಪು ಮಾಡ್ಕೊಂಡ್ಬಿಟ್ರು. 7 ಗುಂಪು ಅಂದರೆ ಊರೇ ಬಿಟ್ಟರು ಪೂರ್ಣೆ. ಊರು ಬಿಟ್ಟು 7 ಗುಂಪಿನಾಗ 1 ಗುಂಪು 2 ಗುಂಪು ಹಿಂಗೆ ಮಾಡ್ಕೊಂಡು ಮಾಡಿದಾಗ ಇಲ್ಲಿ 300 ದಾಸಬಿನವ್ರು ಆಗಮನ ಆಯ್ತು. ಅವ್ರಂದ್ರು, ನೀವು ಎಷ್ಟು ದಿವಸ ಹಿಂಗೆ ಹೊಡೆದಿಡ್ತೀರಿ, ಏನು ಮಾಡ್ಬೇಕು ರೀ? ಅಲ್ಲ ಈಗ ತಪ್ಪು ಬಂದದ. ಅಲ್ಲ ನಾವೊಂದು ಮಾತು ಹೇಳ್ತೀನಿ, ಏನು ಆಗೋದಿಲ್ಲ ನೀವು ಅಲ್ಲಿ ಕೊಡ್ಕೋರಿ ಅಂತ. ಹ್ಯಾಂಗೆ ಕೊಡಬೇಕು? ಎಷ್ಟು ಗುಂಪು ಅವ? 7 ಅವ. ಕೂಡ್ರೆ ಚಳ ಅಂದಾಗ ಎಲ್ಲ ಕುಡ್ಲಿಕ್ಕೆ ಒಪ್ಪಿದ್ರೆ ಒಂದು ಒಪ್ಪಲಿಲ್ಲ. ಆ ಗುಂಪೆ ಇವತ್ತು ಉಳಿದದ್ದು ಅಪುರ ಆದದ್ದು ಖಾನಾಪುರ. ಅದೊಂದು ಈಗ 2ನೇ ಗುಂಪಿಂದ ಹೇಳಿಬಿಟ್ಟಿಲ್ಲ, ಈಗ 6 ಗುಂಪಿಂದ ಹೇಳ್ತೀನಿ. ಈಗ ನೀವು ವಿಚಾರ ಮಾಡಿದ್ರೆ 3 ಕಿಲೋಮೀಟ್ರ್ ಮೇಲೆ ನಮ್ಮೆಲ್ಲ ಅವಶೇಷಗಳವ, ಕಾಳಮಣ್ಣದ ದೇವ್ರವ, ಈಗ ಸದ್ಯ ಅವ. ಆದ್ರೂ ಉಳ್ಕೊಂಡಾಳಾಗ ಅವ್ರು ಏನು ಮಾಡಿದ್ರು ದಾಸಮಿ ಶರಣರು, ನೋಡಪ್ಪ ನೀವು ಕೂಡಿರಲ್ಲೋ ಅದಕ್ಕೇನಂದ್ರೆ ಕೊಡು ಸಲಿಗೆ, ಕೊಡು ಒಂದು ತೆಗೆದುಕೋ, ಸಲಿಗೆ ಅಂದ್ರೆ ಪ್ರೇಮ, ನೀವು ಪ್ರೇಮದಿಂದ ಇರಪ್ಪ ಅಂತ ತಿಳ್ಕೊಂಡು ಪಡಸಲಿಗೆ ಅಂತ ನಾಮಕರಣ ಮಾಡಿ ಕಟ್ಬೋದು. ಇದಕ್ಕೆ ಪೂರ್ವದಲ್ಲಿ ಪಾಠಶಾಲೆ ಅಂತ ಹೆಸರಿತ್ತು. ಯಾಕಿತ್ತು? ರಾಮಾಯಣ ಕಾಲದ ರಾಮ ಇಲ್ಲಿ ಬಂದು ಒಂದು ಲಿಂಗ ಸ್ಥಾಪನೆ ಮಾಡಿ ಹೋಗ್ಯಾರ. ಈಗ ಅದ ನೋಡಿ ಸಿಗ್ತದೆ. ತ್ರೇತಾಯುಗ ಅಶೋಕ ಬಂದಂಥ ಈ ಊರು ಭಾಳ ಹಳೆ ಊರಿದು. ಅದಕ್ಕೆ ಏನಾಯ್ತಂದ್ರೆ ಊರಿನೊಳಗೆ ಪಾಠಶಾಲೆ ಆಯಿತು, ಸರಸ್ವತಿ ಮಂದಿರ ಬೇಕು. ಆ ಪಾಠಶಾಲೆ ನಿಮಿತ್ತ ನಮ್ಮಲ್ಲಿ ಸರಸ್ವತಿ ಮಂದಿರ ಅದು ಶಿಲೆಯಿಂದ, ಶಿಲೆ ಕಂಬ ಶಿಲೆ ತೊಲಿ ಎಲ್ಲ ಈಗ ನೋಡ್ಲಿಕ್ಕೆ ಸಿಗ್ತದೆ. ಅದು ದುರಸ್ತಿ ಇಲ್ಲ. ಆದ್ರೂ ನಮ್ಮಲ್ಲಿ ಸರಸ್ವತಿ ಮಂದಿರ ಅದ. ಸರಸ್ವತಿ ಮಂದಿರ ಭಾಳ ಕಡೆ ಇಲ್ಲ. ಐಬಳಿಗೆ ಒಂದದ, ಬೈಲ್ದಾಗದ. ನಮ್ಮಲ್ಲಿ ಬೈಲ್ದಾಗಿಲ್ಲ. ಗುಡಿ ಒಳಗದ, ಗುಡಿ ಸ್ವಲ್ಪ ಅಸ್ತವ್ಯಸ್ತ ಆಗ್ಯದ. ಇನ್ನೊಂದು ಕಾಶ್ಮೀರ ಪುರವಾಸಿನಿ ಅಂತೇಳಿ ಹೆಸರದ. ಕಾಶ್ಮೀರದಾಗಿ ಬಹಳ ಸರಸ್ವತಿ ಹೊರತಾಗಿ ಮತ್ತೆಲ್ಲಿ ಇಲ್ಲ. ಆ ಕಾಶ್ಮೀರ ಪರಿಸ್ಥಿತಿ ಏನಾಯಿತು, ಅದು ಪಾಕಿಸ್ತಾನಕ್ಕೆ ಹೋಗಿಬಿಡ್ತು. ಮೊನ್ನೆ ನಮ್ಮ ರಾಜರೆಲ್ಲ ಕೂಡಿ ಆ ಹದ್ದಿ ಮೇಲೆ ಒಂದು ಸರಸ್ವತಿ ಮಂದಿರ ಅಂತ ಮಾಡ್ಯಾರ. ಹಾಗೆ ಸರಸ್ವತಿ ಮಂದಿರ, ರಾಮ ಮಂದಿರ, ಹಿಂಗೆ ನಮ್ಮಲ್ಲಿ ಚಾಲುಕ್ಯರ ಕಾಲದಾಗ ನಮ್ಮ ಲಿಂಗ ಸ್ಥಾಪನೆಗಳು ಆದವು. ಸೋಮೇಶ್ವರ ಲಿಂಗ, ಶಂಭುಲಿಂಗ, ಹಿಂಗೆ ಕಲ್ಲೇಶ್ವರ ಲಿಂಗ. ಆ ಕಲ್ಲೇಶ್ವರ ಲಿಂಗ ಹೆಂಗದ ಅಂತ ಕೇಳಿದ್ರೆ 3 ಗರ್ಭ ಗುಡಿ. ಆ 3 ಗರ್ಭ ಗುಡಿ ಇದ್ರೂ 3 ಗುಡಿ ಒಳಗೆ ಲಿಂಗ ಬಸವಣ್ಣ ಹಿಂಗೆಲ್ಲ ಅವ. ಅದಕ್ಕೆ ಒಂದು ಶಿಲೆ ಅದ. ಏನದಲ್ಲಿ 64 ಎಕರೆ ಭೂಮಿ ಈ ಮಂದಿರಕ್ಕದ ಅಂತ. 64 ಎಕರೆ ಭೂಮಿ ಇದು ಯಾರೇ ಅಪಹರಣ ಮಾಡಿದಂದ್ರೆ 100 ಆಕಳ ಕೊಲ್ಲದು ಪಾಪ ಬರಲಿ ಅಂತ ಆ ಶಿಲೆಲೇಕೆ ಅಲ್ಲಿ ಅದ. ಅದು ಕಲ್ಲೇಶ್ವರ ಗುಡಿ ಅದ, ಸೋಮೇಶ್ವರ ಗುಡಿ ಅದ, ಸಮಯನ ಗುಡಿ ಅದ. ಇದೆ ಅಲ್ಲದೆ ಇನ್ನೊಂದು ಏನಂದ್ರೆ ಗುಡ್ಡ ಎಲ್ಲಮ್ಮ ಅಂಥೇಳಿ ಎಲ್ಲಮ್ಮನ ಗುಡಿ ಅದ, ಭಾಗವತ ಎಲ್ಲಮ್ಮ ಅಂಥೇಳಿ ಎಲ್ಲಮ್ಮನ ಗುಡಿ ಅದ, ಮಂಬಾಭವಾನಿ ಗುಡಿ ಅದ, ಲಕ್ಷ್ಮೀ ಗುಡಿ ಅದ, ಚನ್ನಕೇಶವ ಅಂತೇಳಿ ಗುಡಿ ಅದ. ಬೇಲೂರು ಚನ್ನಕೇಶವ ಕಟ್ಟದ ಬಳಕ ಅಲ್ಲಿದು ಪೂಜಾರಿಗಳು ಏನು ಮಾಡಿದ್ರು, ಇಲ್ಲಿ ಬಂದು ವಸತಿ ಮಾಡಿದ್ರು. ಆ ನಿಮಿತ್ತ ಇಲ್ಲಿ ಒಂದು ಮಾಡ್ಯಾರ. ಇಲ್ಲಿ ಮಾಡಿದ್ರೆ ಹೆಂಗದ, ಭವ್ಯವಾದಂಥ ಚಂದ್ರಮೂರ್ತಿ ಅದ. ಅದು ಸದ್ಯ ಗವಿ ಒಳಗದ. ಯಾಕೆ ಗವಿ ಒಳಗದ? ಪುಸ್ತಕ ಅಂದರೆ ಹಾವಳಿ ಕಾಲಾಗ ಅದು ಗವಿ ಆಗಿಟ್ಟು ಅದು ಬಳಪ ಕಲ್ಲಿನದ, ಕೈ ಹಚ್ಚಿದ್ರೆ ನುಣುಪಾಗ್ತದೆ, ಬೆವರು ಬಿಡ್ತದೆ, ಹೊಟ್ಟೆ ಬಳಗದ. ಹೀಗಾಗಿ ಇಲ್ಲಲ್ಲೇ ಯಂಕೇಶ್ವರ ಮತ್ತು ಕಲ್ಲೇಶ್ವರ ಹಿಂಗೆ ಭಾಳಷ್ಟು ಅವ.
ಇನ್ನೊಂದು ಏನಪ್ಪ, ಈ ಊರಿನ ಮೇಲೆ ಊರು ಹೆಂಗಿರಬೇಕು ಅನ್ನೋಂಥ ಒಂದು ವಾಸ್ತು ಹೇಳ್ತದೆ. ಊರಿನ ದಕ್ಷಿಣಕ್ಕೆ ಎತ್ತರ ಗುಡ್ಡ ಇರಬೇಕು, ಅದು ಅದ. ಊರಿನ ಪಶ್ಚಿಮಕ್ಕೆ ಎತ್ತರ ಗುಡ್ಡ ಇರಬೇಕು, ಅದು ಅದ. ಊರಿನ ಉತ್ತರಕ್ಕೆ ಬಯಲು ಇರಬೇಕು, ಹಳ್ಳಿ ಇರಬೇಕು, ಅದ. ಇಲ್ಲಿ ಎರಡು ಹಳ್ಳ ಕೂಡಿ ಬರ್ತಾವೆ. ಮಹಾರಾಷ್ಟ್ರದ ಕೌಟ, ಗೋಗಾವ್, ಖೈರಾಟ, ಹಂಗೆ ಒಂದು ಹಳ್ಳ ಬಂದು ಬೀಚಿನ ಚೋಳಿ ಕೂಡಿ ಬಂದು ಪಡ್ಸಾಳಿ ಕೂಡ್ತದೆ. ಹಂಗೆ ವಾಯುವಿನಿಂದ ಅಗ್ನೇಕ ಇನ್ನೊಂದು ಹಳ್ಳ ಬರ್ತದೆ. ಅದೆಲ್ಲಿ ಬರ್ತದೆ? ಆಲೂರಿನಿಂದ ಬರ್ತದೆ. ಆಲೂರಿನಿಂದ ಬಂದು ಎದುರುಗಡೆ ಕೂಡಿ ಇಲ್ಲಿ ಪಡ್ಸಾಳಿಗೆ ಬರ್ತದೆ. ಅದು ಖಾನಾಪುರದವರು ಒಬ್ಬರು ಅಪ್ಪಾಶ ಬಿರಾದರ್ ಅಂತ ಹೇಳಿ ಅದ್ರ ಮೇಲೆ ಒಂದು PhD ಮಾಡಿದ್ರು. ಹ್ಯಾಂಗೆ ಮಾಡಿದ್ರು? ಅವರಂದರು ಇದು ಅಮರಾಜ ಅದ. ಅಮರಾಜ ಬೋದು ಏನಿದೆ ಅಂತ ಕೇಳಿದ್ರೆ, ಈ ಧಾರಾಶಿವ ಅಂತ ಹೇಳ್ಕೊತೇವಲ್ಲ, ಧಾರಾಶಿವ ಇಲ್ಲಿನವರು ಉಮರ್ಗಾ ಜಿಲ್ಲೆ ಅಂತಿರು, ಇದು ಉಸ್ಮಾನಾಬಾದ್ ಜಿಲ್ಲೆ ಅಂತಿರು, ಈ ಧಾರಾಶಿವ ಜಿಲ್ಲೆ ಅಂತಾರೆ. ಆ ಉಸ್ಮಾನಾಬಾದ್ ಜಿಲ್ಲೆ ಅಥವಾ ಧಾರಾಶಿವ ಜಿಲ್ಲೆಯೊಳಗೆ ಗುಲ್ಬರ್ಗಾ ತಾಲೂಕು ಅದ. ಉಮರ್ಗಾ ತಾಲೂಕು ಆಲೂರು ಊರದ. ಆ ಆಲೂರಿನಿಂದ ಬರ್ಬಾರ್ದು ಶುರು ಆಗೋದೇ ಇದು ಅಮರಾಜ ನದಿ. ಅದು ಹರಿತಾ ಬಂದು ಪಡ್ಸಾಳಿನಿಂದ ಜುರಳಿಂದ ಹೀಗೆ ಎಲ್ಲಿ ಮುಸ್ಲಿಂದ ಸರಿ ಅದು ಅಲ್ಲಿಂದ ಪ್ರಗತಿ ಹಾಕೋತು ಅಮರಾಜ ಹೋಗಿ ಅಲ್ಲಿ ಕಲಿತು ಭೀಮಾ ನದಿ ಕಲಿತು. ಭೀಮಾ ಅಮರಾಜ ಸಂಗಮ ತೇದಿ ಗುರುದತ್ತ ಗಾಡ್ನಾಪುರ ಅಂತೇಳಿ ಒಂದು ಹಾಡದ. ಈ ಭೀಮರಾಜ ಇದು ಅಮರಾಜ ನದಿ ಮೇಲೆ ನಮ್ಮ ಊರ ಸ್ಥಾಪನೆ ಅದ. ಉತ್ತರ ಕೂಡ್ಲದ, ದಕ್ಷಿಣಕ್ಕೆ ಎತ್ತರ ಗುಡ್ಡ ಬೇರೆದ್ರ ಗುಡಿ ಅದ. ಹಿಂಗೆ ಎಲ್ಲ ಥರದಿಂದ ನೋಡ್ಕೊಂಡು ಹೋದಾಗ ಇಲ್ಲೆಲ್ಲ ಹಿಂಗೆ ಇಲ್ಲಿ ಕವಿಗಳಾಗಿ ಹೋಗ್ಯಾರ, ಪುರಾಣಿಕರು ಶಾಸ್ತ್ರಿಗಳಾಗಿ ಹೋಗ್ಯಾರ. ಮತ್ತು ಇದಲ್ಲದೆ ಇಲ್ಲಿದೆ ಒಂದು 3 ಮಂದಿ ಬೇರೆ ವಿರಕ್ತ ಮಠಕ್ಕೆ ಹೋಗ್ಯಾರ. ಉಳದ ಗುಡ್ಡಕ್ಕೊಬ್ರು ಹೋಗ್ಯಾರ, ಆಚರಣೆ ಮಠಕ್ಕೆ ಹೋಗ್ಯಾರ. ಹೊರಗಿನವ್ರು ಬಂದು ಇಲ್ಲೊಬ್ರು ಗುರುಸ್ಥಳ ಮಠಕ್ಕೆ. ಒಟ್ಟಿಗೆ ವಿಚಾರ ಮಾಡಿದ್ರೆ ಇಲ್ಲಿದು ತಿಳುವಳಿಕೆ ಅದ. ಮತ್ತು ಇಲ್ಲಿ ಸದ್ಯ ಒಂದು 5